ನ್ಯಾಯ ಎತ್ತಿ ಹಿಡಿಯಲು ಸಿಬಿಐ ತನಿಖೆ ಅನಿವಾರ್ಯ. ಹೈಕೋರ್ಟ್ನಲ್ಲಿ ಮನಿಂದರ್ ಸಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯ ಎತ್ತಿ ಹಿಡಿಬೇಕು ಅಂದ್ರೆ ಸಿಬಿಐ ತನಿಖೆ ಅನ್ನೋದು ಅನಿವಾರ್ಯ, ಅದು ಆಗಲೇಬೇಕು ಅಂತ ಹೈಕೋರ್ಟ್ನಲ್ಲಿ ಮನಿಂದರ್ ಸಿಂಗ್ ವಾದ ಮಂಡನೆ ಮಾಡ್ತಿದ್ದಾರೆ. ಹೈಕೋರ್ಟ್ನಲ್ಲಿ ಮನಿಂದರ್ ಸಿಂಗ್ ವಾದ ಮಂಡನೆ ಮಾಡ್ತಾ ಇದ್ದು, ಹೈಕೋರ್ಟ್ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಕೊಡಬೇಕಾ ಬೇಡ್ವಾ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಹಿಂದೆ ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ಒಂದು ಕಡೆ ಇಡೀ ಸಂಕಷ್ಟ ಅವರ ಫ್ಯಾಮಿಲಿಗೆ, ಸಿದ್ದರಾಮಯ್ಯನವರ ಫ್ಯಾಮಿಲಿಗೆ, ಇನ್ನೊಂದು ಕಡೆ ಸಿಬಿಐಗೆ ಕೊಡೋ ವಿಚಾರ. ಹಿಂದೆ ಹೇಳ್ತಾ ಇದ್ರು ಸ್ನೇಹಮಯಿ ಕೃಷ್ಣ ಅವರು, ಕೋಟಿ ಕೋಟಿ ಅವ್ಯವಹಾರ ನಡೆದಿದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಬೇರೆ ಬೇರೆ ಕುಳಗಳು ಕೂಡ ಇದ್ದಾರೆ. ಸಿಬಿಐ ಕೊಟ್ರೆ ಅವರೆಲ್ಲರ ಬಂಡವಾಳ ಬಯಲಾಗುತ್ತೆ. ಇಲ್ಲ ಅಂದ್ರೆ ಇನ್ನಷ್ಟು ಭ್ರಷ್ಟಾಚಾರ ತಾಂಡವಾಡುತ್ತೆ. ಈ ಭ್ರಷ್ಟಾಚಾರಗಳಿಗೆ ಕಡಿವಾಣ ಬೀಳಬೇಕು, ಕಡಿವಾಣವನ್ನ ಹಾಕಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದು. ಈಗ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸ್ತಾ ಇದೆ. ಮೂಡಾ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದೊಡ್ಡ ದೊಡ್ಡ ಕುಳಗಳು ಬೇನಾಮಿ ಸೈಟುಗಳನ್ನ ಅವರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತ ಇಡಿಗೆ ಮೂಡಾ 631 ಸೈಟುಗಳ ಮಾಹಿತಿ ಸಿಕ್ಕಿದೆಯಂತೆ. ಅದು ಬೇನಾಮಿ ರಾಜಕಾರಣಿಗಳು, ಉದ್ಯಮಿಗಳೇ ತೆಗೆದುಕೊಂಡಿರುವುದು. ಈ ವಾರ ಅವುಗಳ ಜಪ್ತಿ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಿಎಂಗೆ ಮೂಡಾ ಸಂಕಷ್ಟ ಶುರುವಾಗಿದೆ. ಈಗಾಗಲೇ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಸದ್ಯದ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ? ಪವಿತ್ರ, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿ ವಿಚಾರಣೆ ಇವತ್ತು ಧಾರವಾಡದ ಒಂದು ಹೈಕೋರ್ಟ್ ಪೀಠದಲ್ಲಿ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಸಿಬಿಐಗೆ ಕೊಡಬೇಕು ಅನ್ನುವಂಥದ್ದು ಏನು ಇವರ ಪ್ರಬಲವಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರ ವಾದ ಏನಿದೆ ಅದನ್ನ ಮಂಡನೆ ಕೂಡ ಮಾಡ್ತಾ ಇದ್ದಾರೆ. ಏನು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾಗಿರ್ತಕ್ಕಂಥ ಮನಿಂದರ್ ಸಿಂಗ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಲೋಕಾಯುಕ್ತದವರು ಈವರೆಗೆ ಆಗಿರ್ತಕ್ಕಂಥ ಏನು ವರದಿಯ ತನಿಖೆ ವರದಿ ಏನಿದೆ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅನ್ನುವಂಥ ಗಡುವನ್ನು ಕೂಡ ಕೊಟ್ಟಿತ್ತು. ಅದರಂತೆ ಅದಕ್ಕೆ ಏನು ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಮೈಸೂರಿನ ಲೋಕಾಯುಕ್ತದ SP ಆಗಿರ್ತಕ್ಕಂಥ ಉದೇಶ್ ಅವರು ಕೂಡ ಮುಚ್ಚಿದ ಲಕೋಟೆಯಲ್ಲಿ ಒಂದು ವರದಿಯನ್ನು ಕೂಡ ಏನೆಲ್ಲ ವರದಿಯನ್ನ ತಯಾರು ಮಾಡಿದ್ದಾರೆ, ಏನೆಲ್ಲ ತನಿಖೆಯನ್ನ ಕೈಗೊಂಡಿದ್ದಾರೆ, ಯಾವೆಲ್ಲ ಆಧಾರಗಳನ್ನ ತೆಗೆದುಕೊಂಡಿದ್ದಾರೆ, ಅವೆಲ್ಲಾ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಅದನ್ನು ಕೂಡ ಗಮನಿಸಿ ನ್ಯಾಯಾಲಯ ವಿಚಾರಣೆ ಕೂಡ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮನಿಂದರ್ ಸಿಂಗ್ ಅವರು ಏನು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಏನಿದ್ದಾರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದ ವರದಿ ಏನಿದೆ ಈ ವರದಿಯನ್ನ ಪ್ರಶ್ನೆ ಮಾಡುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಈ ವರದಿ ಒಂದ್ ಕಡೆ ರಾಜ್ಯ ಸರ್ಕಾರ ಅಂದ್ರೆ ಒಂದು CM ಸಿದ್ದರಾಮಯ್ಯನವರ ಪರವಾಗಿಯೇ ವರದಿ ಸಿದ್ಧವಾಗಿದೆ ಅನ್ನುವಂತ ವಾದವನ್ನ ಮಂಡನೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ಒಂದ್ ಕಡೆ. ಹಾಗಾಗಿ ಇದನ್ನ CBIಗೆ ವಹಿಸಬೇಕು, ಇಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಅಧಿಕಾರವನ್ನ ದುರ್ಬಳಕೆ ಮಾಡ್ತಿರೋದು ಈ ಪ್ರಕರಣವೇ ಎಲ್ಲರಿಗೂ ಕೂಡ ಸಾಕ್ಷಿ ಆದಂತೆ ಕಾಣ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಹಾಗಾಗಿ ಇದಕ್ಕೆ ಪ್ರತಿಯಾಗಿ ಒಂದ್ ಕಡೆ ಸರ್ಕಾರದ ಪರ ಸಿದ್ದರಾಮಯ್ಯ ಪರವಾಗಿ ಏನಿದ್ದಾರೆ ಅವರು ಯಾವ ರೀತಿ ಮಂಡನೆ ಮಾಡ್ತಾರೆ, ಅದಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರ ಒಂದು ವಾದ ಮಂಡನೆ ಯಾವ ರೀತಿ ಉತ್ತರ ಕೊಡ್ತಾರೆ, ನ್ಯಾಯಾಲಯಕ್ಕೆ ಲೋಕಾಯುಕ್ತದ ಒಂದು ವರದಿಯ ಸಂಬಂಧಪಟ್ಟಂತ ವಿಚಾರ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿ ಅದಕ್ಕೆ ಪವಿತ್ರ. ಬಸವರಾಜ್, ಇನ್ನೊಂದು ಕಡೆ ಸಿದ್ದರಾಮಯ್ಯ ಫ್ಯಾಮಿಲಿಗೆ ಇಡೀ ಸಂಕಷ್ಟ ಕೂಡ ಎದುರಾಗಿದೆ. ನೋಟಿಸ್ ಜಾರಿ ಮಾಡಲಾಗಿದೆ ಕೇವಲ ಸಿದ್ದರಾಮಯ್ಯ ಫ್ಯಾಮಿಲಿಗೆ ಅಲ್ಲ, ಆಪ್ತ ಭಾರತಿ ಸುರೇಶ್ಗೂ ಕೂಡ ಅಂತ. ಆ ಬಗ್ಗೆ ಮಾಹಿತಿ ಇದೆಯಾ?
ಪವಿತ್ರ, ಈಗಾಗಲೇ ಇಡಿ ಅವರು ಕೂಡ ಈ ಮೂಡ ಪ್ರಕರಣವನ್ನ ತನಿಖೆಯನ್ನ ಕೈಗೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ. ಅವರ ಬಳಿ ಇರ್ತಕ್ಕಂಥ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದೀಗ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಕೂಡ ಇಡಿ ಅವರ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅದರಂತೆ ಅವರ ಪತ್ನಿ ಆಗಿರ್ತಕ್ಕಂಥ ಪಾರ್ವತಿ ಅಮ್ಮನವರಿಗೆ ಮತ್ತೆ ನಗರಾಭಿವೃದ್ಧಿಯ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರಿಗೂ ಕೂಡ ಇಡಿ ನೋಟಿಸ್ ಕೊಟ್ಟಿದೆ ಅನ್ನುವಂಥದ್ದು. ಹಾಗಾಗಿ ಅವರು ಹೈಕೋರ್ಟ್ನ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಅದು ಇವತ್ತು 2:30ಕ್ಕೆ ಆ ಒಂದು ಅರ್ಜಿಗಳು ಬೈರತಿ ಸುರೇಶ್ ಅವರಾಗಿರ್ಬೋದು, ಪಾರ್ವತಮ್ಮನವರಾಗಿರ್ಬೋದು ಮತ್ತು ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿ ಇವತ್ತು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರಲಿದೆ ಅನ್ನುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಪ್ರಕರಣದಲ್ಲಿ ನಮ್ದು ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ, ನಮ್ಮ ಪಾತ್ರನೂ ಇಲ್ಲ, ಒಂದ್ ಕಡೆ ಆಧಾರ ರಹಿತವಾಗಿರ್ತಕ್ಕಂಥ ಆರೋಪ, ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಆರೋಪ ಅನ್ನುವಂಥದ್ದು ಸಾಕಷ್ಟು ಬಾರಿ ಹೇಳ್ತಾ ಇದ್ರು. ಆದ್ರೆ ಈಗ ಇಡಿ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ, ಸಾಕಷ್ಟು ವಿಚಾರಣೆ ನಡೀತಿದೆ. ಮೊನ್ನೆ ತಾನೇ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿತ್ತು, ಅದರಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿತ್ತು. ಅಧಿಕಾರಿಗಳ ಕೈವಾಡು ಕೂಡ ಇದೆ, ಅದರಂತೆ ಪ್ರಭಾವ ಕೂಡ ಬೆಳೆಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಆದ್ರೆ ಇದೀಗ ಇಡಿ ಅವರು ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಮತ್ತಷ್ಟು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಯ್ತಾ ಅನ್ನುವಂಥದ್ದೇ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಪವಿತ್ರ. ಎಸ್ ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನೋಡ್ಕೊಂಡು ವಾಪಸ್ ಬರ್ತೀನಿ. ಸಿದ್ದರಾಮಯ್ಯ ಕೊರಳಿಗೆ ಸುತ್ತಕೊಂಡಿದೆ ಮೂಡ ಉರುಳು. ಮೂಡ ಕೇಸ್ನಲ್ಲಿ ಸಿಬಿಐ ಎಂಟ್ರಿ ಆಗುತ್ತಾ? ಧಾರವಾಡ ಏಕಸದಸ್ಯ ಪೀಠದಲ್ಲಿ ಮಣಿಧರ್ ಪ್ರಬಲ ವಾದ ಮಂಡನೆ ಮಾಡ್ತಿದ್ದು, ಸಿದ್ದರಾಮಯ್ಯ ಕೊರಳಿಗೆ ಮೂಡ ಉರುಳು ಸುತ್ತಕೊಳ್ತಾರೆ. ಸಂಪರ್ಕದಲ್ಲಿದ್ದಾರೆ ಬಸವರಾಜ್, ಮಾತನಾಡಿಸ್ತೀನಿ. ಬಸವರಾಜ್, ಎಲ್ಲೋ ಮೂಡ ಅರ್ಜಿ ವಿಚಾರಣೆ ಈಗಾಗಲೇ ಏನು ಆರಂಭವಾಗಿದೆಯಲ್ಲ, ಪ್ರಬಲ ವಾದವನ್ನ ಮಣಿಂದರ್ ಸಿಂಗ್ ಅವರು ವಾದಿಸ್ತಿದ್ದಾರೆ ಅಂತ. ಸದ್ಯ ಮೂಡ ಕೇಸ್ನಲ್ಲಿ ಸಿಬಿಐ ಎಂಟ್ರಿ ಆಗಬಹುದಾದ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಆದೇಶ ಬರುತ್ತೆ, ಹೇಗೆ ಅಂತ? ಪವಿತ್ರ, ಈಗಾಗಲೇ ಆ ಒಂದು ಪ್ರಕರಣ ಧಾರವಾಡದ ಒಂದು ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾಗಿರ್ತಕ್ಕಂಥ ಮನಿಂದರ್ ಸಿಂಗ್ ಅವರು ವಾದವನ್ನ ಬಲವಾಗಿ ಮಂಡಿಸ್ತಾ ಇದ್ದಾರೆ ಎನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆ ಏನಿದೆ, ಏನು ಲೋಕಾಯುಕ್ತದ ಪೊಲೀಸರು ಕೈಗೊಂಡಂತ ಸಂದರ್ಭದಲ್ಲಿ ವಿಚಾರಣೆ ಏನ್ ನಡೆಸಿದ್ದಾರೆ, ಸಿಎಂ ಸಿದ್ದರಾಮಯ್ಯವ್ರನ್ನ ಮತ್ತೆ ಅವರ ಪತ್ನಿ ಆಗಿರ್ತ ಪಾರ್ವತಿ ಅಮ್ಮನವ್ರನ್ನ ಮತ್ತೆ ದೇವರಾಜ್ ಅವ್ರನ್ನ ವಿಚಾರಣೆ ನಡೆಸಿದಂತ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ನೇರವಾಗಿ ಅವರನ್ನ ಅವರ ಕಚೇರಿಗೆ ಕರೆಸಿಕೊಳ್ಳದೆ ಪಾರ್ವತಮ್ಮನವರು ಅವರು ಇದ್ದಲ್ಲೇ ಹೋಗಿ ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ. ಜನಸಾಮಾನ್ಯರಿಗೆ ಒಂದು ಕಾನೂನು, ಮತ್ತೆ ಇವರಿಗೆ ರಾಜಕೀಯ ನಾಯಕರಿಗೆ ಅವ್ರಿಗೆ ಒಂದು ಕಾನೂನ ಅನ್ನುವಂಥದ್ದೇ ಪ್ರಶ್ನೆಯನ್ನ ಮೂಡ್ತಾ ಇದೆ. ಮತ್ತೆ ಹಾಗಾಗಿ ಈ ಒಂದಿಷ್ಟು ಅಧಿಕಾರಿಗಳನ್ನೇ ಸಿಲುಕಿಸಿ ಅವರು ಒಂದ್ ಕಡೆ ಯಾವುದೇ ರೀತಿ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಉಲ್ಲೇಖ ಮಾಡುವಂತಹ ಒಂದಿಷ್ಟು ಪ್ರಯತ್ನ ಲೋಕಾಯುಕ್ತ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಇದನ್ನ ಸಿಬಿಐಗೆ ಅಗತ್ಯವಾಗಿ ವಹಿಸಬೇಕು. ಸಿಬಿಐಗೆ ಒಂದ್ ವೇಳೆ ವಹಿಸಲಿಲ್ಲ ಅಂತಂದ್ರೆ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗೋದಿಲ್ಲ ಅನ್ನುವಂಥದ್ದನ್ನ ವಾದವನ್ನ ಮಂಡನೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಮೂಡ ಕೇಸ್ನಲ್ಲಿ ಸಿಬಿಐ ಎಂಟ್ರಿ ಆಗತ್ತಾ ಏನು ಎತ್ತ ಅನ್ನೋದನ್ನ ಕಾದ್ ನೋಡಬೇಕು. ಪೀಠ ಅರ್ಜಿ ವಿಚಾರಣೆಯನ್ನ ನಡೆಸ್ತಾ ಇದೆ, ಏನು ವರದಿ ಬರುತ್ತೆ, ಸಿಬಿಐಗೆ ಕೊಡ್ತಾರ ಏನು ಎತ್ತ ಅಂತ.